ಆಗಾಮ್ಯಾಗ ಅದಾವ್ರಿ ಮಾಡೋದಂಕರ್ ಮಾಡಬೇಕಲ್ರಿ. ಅವ್ರು ಏನಾರ ಮಾಡಲಿ, ನಾವು ಏನು ಮಾಡೋದೈತದ ಮಾಡ್ಬೇಕ್ರಿ. ಎಲ್ಲರಿಗೂ ನಾ ತ್ರಾಸ ಮಾಡ್ಬೇಕಂತ ಹೇಳಿಲ್ರಿ. ನನಗೂ ಹಂಗೆ ತ್ರಾಸ ಆಗಕತ್ತು. ನೀವು ಹೆಣ್ಣು ಮಕ್ಳು ಕಳಿಸಿಂದ ಯಾವ ತಾಯಿ ತಂದಿಗೆ ಆಗೋದಿಲ್ಲ ಹೇಳ್ರಿ, ಎಲ್ಲರಿಗೂ ಆಗೋದಲ್ಲ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ಅಲ್ಲಿ ಹೂವು ಹರಿದು ಅವನ್ನ ಬೀಜ ತೆಗೆದು ಸಾಣಿಸಿ ಪುಡಿ ಮಾಡಿ ಸಿರಂಜಾಗ ತುಂಬಿದ್ರಲ್ರಿ. ಸಣ್ಣದ್ದು ಸಣ್ಣದಿಲ್ಲ, ಸಣ್ಣದು ನಾವು ಇಂತ ಉಡ್ತೀವಿ. ಹತ್ತಿನ ದೊಡ್ಡ ಸಣ್ಣದು ಅಂತಿರಲ್ಲ. ಚಲೋ ಕಾಟನ್ ಇಲ್ಲೊಂದಾಗೈತಿ. ನಮಸ್ಕಾರ ರೀ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾವು ಆರಾಮದೀವಿ ರೀ ಫ್ರೆಂಡ್ಸ್. ನೀವು ಇನ್ನೇನು ನೋಡಿದ ವಿಡಿಯೋ ಕ್ಲಿಪ್ಪಿಂಗ್ಸ್ ರೀ ನಮ್ಮ ಹಳೇ ವಾಡ್ಯದಾಗಿದ್ದಾಗಿಂದ ನೋಡ್ರಿ. ನಾವು ಬಾಡಿಗೆ ಮನೆಗೆ ಏನಿದ್ದೀವಿ ನೋಡ್ರಿ, ಅದು ಕೂಡ ಅದೇ ಥರ ಕಲರ್ ಕಾಂಬಿನೇಷನ್ ಇತ್ತು. ಜೊತೆಗೆ ನಮ್ದು ಅದೇ ಕಾಟ ಹಾಕಿದ್ವಿ ನೋಡ್ರಿ. ಹಾಗಾಗಿ ಹಳೆ ಮನೆಗೆ ಮತ್ತು ನಾವು ಬಾಡಿಗೆ ಮನೆಗೆ ನಮಗೇನು ಜಾಸ್ತಿ ವ್ಯತ್ಯಾಸ ಅಂತ ಅನ್ನಿಸ್ಲೇ ಇಲ್ಲ. ರೂಮ್ ಅದೆಲ್ಲ ಸೇಮ್ ಅಂತ ಅನ್ನಿಸ್ತಿತ್ತು ರೀ. ಬಟ್ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಈ ಥರದ್ದೆಲ್ಲ ಒಂದು ಚೂರು ಇದಾವೆ ರೀ ಫ್ರೆಂಡ್ಸ್. ಅಂದ್ರೆ ನಮ್ಮ ಅವನ ಫೋನ್ದಾಗ ಇದ್ದವು ರೀ. ಅದು ಏನೋ ಮಾಡೋಕೆ ಮನೆಯೆಲ್ಲ ಸಿಕ್ಕಿದ್ದಾವ, ಸ್ವಲ್ಪ ಇದ್ದು ಎಲ್ಲ ನನ್ನ ಹತ್ರ ಇಟ್ಕೊಂಡಿದ್ದೀನಿ ರೀ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂತೇಳಿ ವಿಡಿಯೋನ ಇದ್ರೊಳಗೆ ಹಾಕಿ ನೋಡಿರಿ. ಸೊ ಅವ ಊರಿಂದ ಒಂದು ಚೂರು ವಿಡಿಯೋ ಮಾಡಿ ಕಳಿಸಿದಾರ. ನೀವು ನೋಡಿರಿ, ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಶ್ರೀ ಓಮ ಎಲ್ಲರೂ ಊರಿಗೆ ಹೋದ್ರು ನೋಡ್ರಿ. ಅವ್ರು ಕಳ್ಸಕ್ಕಂತ ಬಂದು ಒಂದು ಶಾರ್ಟ್ ಹಿಡಿ ಅಂತ ಮಾಡಿದೀವಿ ರೀ. ಸರು ಅವ್ರ ಅಕ್ಕರಿದ್ದಿಲ್ಲ ಅಂತ ಸರ್ತಿಗೊಮ್ಮೆ ಎಲ್ಲರೂ ಇರ್ತಿದ್ರು. ಈ ಸಲ ಯಾರಿಲ್ಲ, ಅಷ್ಟು ಗಡಿಬಿಡಿನ ಆತು ಅಂತೇಳಿ ತ್ರಾಸ ಮಾಡ್ಕೊತಾವಾದ್ರಿ. ಅವ್ರು ತ್ರಾಸ ಮಾಡ್ಕೊತಾರಂತ ನಾನು ಚಂದಾಗ ತುಂದುಡಿಲೆ ಎಲ್ಲ ಚಂದಾಗೈತ್ರ. ತಮ್ಮ ಊರಿಗೆ ತಾವು ಹೋಗ್ತಾರಂತ ಈ ಜವಳಕ್ಕೆ ಕಾಣೈತ್ರಿ. ತ್ರಾಸ ಮಾಡ್ಕೊಳೋದು ಏನಂತೇಳಿ ನಾನು ಹಾಕಿದ್ರಿ ಕೈ ಕನ್ಲಿಲ್ರಿ. ಅವ್ರು ಹೋದ್ರು. ಇನ್ನು ಮನೆಗೆ ಹೋಗಿದ್ದು ನಮಗೆ ನೋಡ್ರಿ ದಿಗಲಲ್ರಿ, ದೆವ್ವ ಬಿಡಿತಿತ್ತು. 7 ತಿಂಗಳಾಗಿತ್ತು ರೀ ಶ್ರೀ ಹುಟ್ಟಿ, ಓಮ ಹುಟ್ಟಿ. ಆಕೆ ಬಂದು 2 ತಿಂಗಳ, ಒಟ್ಟು 9 ತಿಂಗಳಾತ್ರಿ ಅವ್ರು ಬಂದು. ನಮ್ಮ ಮನೆಗೆ ಖಾಲಿ ಮಾಡಿದ್ದಿಲ್ಲ, ನಡುಗಸಿಲೆ ಒಂದು 15 ದಿನ ಅಷ್ಟೇ ಹೋಗಿದ್ರು. ಈ ಸದ್ದಿ ಮನ್ಯಾಗ ಹೋಗೋಣ ದೆವ್ವ ಬಿಡಿತೈತಿ ನೋಡ್ರಿ. ಈಗ ಮತ್ತು ಬಿಡುಗಡೆ ಇಲ್ಲಲ್ರಿ, ಯಾವ್ದಾರ ಯಾಕಲ್ಲಿ 3-4 ದಿನ ಹಳಳಿ ಆಗುತ್ತಾ. ಆಮೇಲೆ ಮತ್ತೆ ನಮಗೆ ಅವ್ರಿಗೆ ಎಲ್ಲರಿಗೆ ನಮಸ್ಕಾರ ಮಾಡಿಬಿಡ್ರಿ. ನಮಸ್ತೆ ಸ್ಟಾರ್ಟ್ ಅನ್ನಕ್ಕೆ ಏನು ನೋಡ್ರಿ, ಅವ್ರನ್ನ ಕಳಿಸಿ ನಮ್ಮ ಮನೆಗೆ ಹೊಂಟೀವಿ. ಈಗ ಹೇಳ್ದಂಗೆ ಎಲ್ಲದು ನಮಗೂ ಜೀವ ಕಳಳೆ ಆಗುತ್ತಾ. ಎಲ್ಲರೂ ಮೊನ್ನೆ ಸವಿತಾನ್ ಮನೆ ಓಪ್ನಿಂಗ್ ಆಗಿ ಅವ್ರನ್ನೂ ಬಿಟ್ಟು ಬರಾಗ ಅವ್ರಿಗೆ ಒಂಥರ ಅಳಳೆ ಆಯ್ತು. ಎಲ್ಲದು ಬರೋ ಮುಂದಾಗ್ರಿ ಇವ್ರೀಗ ಮಕ್ಳು ಮರಿಯಾಗ ಅವಸರು ಮಾಡಂಗಿಲ್ಲ, ಗಡಿಬಿಡಿ ಆಗಿಬಿಡ್ತೈತಿ. ಅಳಬೇಕು ಕರಿಬೇಕು ಒಪ್ಕೋಬೇಕಂದ್ರೆ ಟೈಮ ಸಿಗಲಿಲ್ಲ ಅಂತ ಆಕಿ ನೀವು ಹೋಗಿಂದ ನನಗೆ ಮನ್ಯಾಗ ಕಾಲು ನಿಂದಿರಲಿಲ್ಲ ಅಂತ ಅಕ್ಕಿ ಅಂದ್ಲು. ಬಸ್ಸಿನ್ಯಾಗ ನಮಗೆ ಗಳಂಗೆ ಆಗಿಬಿಡ್ತೇವ ಅಂತ ಇವ್ರು ಅಂದರು. ಹಿಂಗೆ ಇರ್ತೈತಿ ನೋಡ್ರಿ. ಈಗೂ ಹಿಂಗೆ ಮಾತಾಡ್ಕೊಂತ ಹೋಗೋದ್ರಾಗ APMCಗೆ ಹೋಗೋದ್ರಾಗ ಬಸ್ ಬಂತು. ಬಸ್ ಹತ್ತಿ ಅವ್ರು ಹೋಗ್ಬಿಟ್ರು. ನಾವು ಹೊಳ್ಳಿ ಹೊಂಟೀವಿ ನೋಡ್ರಿ. ಇವೆಲ್ಲ ಅವ್ರ ಫ್ಯಾಮ್ಲಿ ನೋಡಿದ್ರಲ್ಲ, ಸಿದ್ಧಾರ್ಥಂದು ಗೆಳತಿಯರು ಗೆಳೆಯರನ್ನ ಎಲ್ಲರೂ ನೋಡಿದ್ರಲ್ಲ. ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸವಿತಾನ್ ಮನೆ ಓಪ್ನಿಂಗು ಹೆಂಗಾಯ್ತು ಏನಾಯಿತು, ಇಷ್ಟು ದಿನ ಆಕಿ ಎಷ್ಟು ಕಷ್ಟ ಬಿಟ್ಟಿದ್ದಳು. ಯಾವದಕ್ಕೂ ಒಂದೊಂದು ಹಿರಿಯರು ಹೇಳ್ತಾರೆ ನೋಡ್ರಿ, ಯಾವ್ದಾರ ಆಗಲಿ ಕನಸು ನನಸು ಆಗೋದ ಜೀವನದಾಗ ಕಮ್ಮಿ ಅಂತಾರೆ. ಅದು ಮುಂದಿಂದ ಏನಾರ ಇರಲಿ, ಈ ಸದ್ಯದ ಮೆಟ್ಟಿಗೆ ಮಾತ್ರ ಆಕಿ ಜೀವನದಾಗ ಕನಸು ನನಸು ಆಗಿ ಹೋಯ್ತು. ಮನಿದ ಒಂದು ಭಾಳ ಇತ್ತು ರೀ. ಯಾವಾಗಲೂ ಹಿರಿಯರ್ನು ಹೇಳ್ತಿರ್ತಾರೆ ಅನ್ನದ್ದು ಅಲ್ಲಿ ಹೋಗಿಸ್ಬೇಕಂತೇಳಿ. ಮತ್ತು ಬಡತನ ಸಂಸಾರದಾಗ ಮಾಡ್ಕೊಂಡು ತಿಂತಾರಂತ ಕೊಟ್ಟಿವಿ. ಅವರು ನೋಡ್ತಿರಲ್ಲ 108 ಹೇಳ್ತಾರೆ. ಏನೋ ಯಾಕಾಗಲ್ರಿ ಮಾಡ್ಕೊಂಡು ತಿನ್ನಕ್ಕೆ ಇರಲಿ ತನ ಹೊಟ್ಟಿ ಬಗಿಸಿ ನೀರು ತನ್ನ ಗೇಣರಿವಿ ಇತ್ತು ಅಂದ್ರೆ ಯಾವತ್ತು ಕೂತು ಕೊರತಿಲ್ಲ ಅಂತೇಳಿ
ನಮ್ಗೆ ಎಷ್ಟೋ ಮಂದಿ ಭಾಳ ಕೇಳ್ತಾರ ಮಾಡ್ತಾರೆ. ನಿನ್ನೆ ಒಬ್ಬರು ನಮ್ಮ ಸವಿತಾನ ಸರನ್ ಫೋನಿಗೆ ಭಾಳ ಇದಾಗತ್ತಾರ ನೋಡಿ. ಇಲ್ಲ ಸರನ್ ಫೋನಿಗೆ ಕಾಲ್ ಮಾಡಿದ್ರಿ ಪವಿತ್ರ ಅಂತ. ಅವರು ಇಲ್ಲಿ ಯಾವ ಊರಾಗ ಇರ್ತೀನಿ ಅಂತ ಹೇಳಿ ಬೆಳಗಾವಿ ಬೆಳಗಾವಿಯಾಗ ಇರ್ತಾಳಂತ. ಪವಿತ್ರ ಭಾಳ ಚಂದ ಮಾತಾಡಿದಳ್ರಿ. ಏನೇನೋ ಕಷ್ಟ ಬಿಟ್ಟು ಏನೇನೋ ಮಾಡಿ ನಮ್ಮ ಸರನ್ ನಂಬರ್ ತೊಗೊಂಡು ನನ್ನ ಜೋಡಿ ಮಾತಾಡಿ ಅವರು ಇಬ್ಬರೇ ಹೆಣ್ಮಕ್ಳು ಅಂತ್ರಿ. ಅವ್ರಿಗೆ ತಂದಿದ್ದೊಂದು ಎಕರೆಯಿಂದ 1.5 ಎಕರೆ ಅಷ್ಟೇ ಆಸ್ತಿ ಐತೆ ಅಂತ. ಪವಿತ್ರ ನಮ್ಮ ಸವಿತಾಕ್ಕಂದು ಸರಂದು ಇಬ್ಬರದು ಇಡುವೆ ನೋಡ್ತೀನಿ ಅಂತಿದ್ದಿ. ಜೀವನದಾಗ ಇಷ್ಟ ಐತೇವಿ. ಇಬ್ಬರಿದ್ರು ಅಷ್ಟೇ, 10 ಮಂದಿ ಇದ್ರು ಅಷ್ಟೇ, ಒಬ್ಬರಿದ್ರು ಅಷ್ಟೇ, ಇರ್ಲಾರ್ದಾರ ಜೀವನನೂ ಅಷ್ಟೇ. ಬಂದಿದ್ದು ಬದುಕಾಕ ಉಣ್ಣಾಕ. ಬದುಕಾಕಂದ್ರೂ ಮಾಡಬೇಕಾ, ಬದುಕಾಕ ಉಣ್ಣಾಕಂದ್ರೂ ಅದಕ್ಕೆ ಕಷ್ಟ ಬಿಟ್ರೆ ನಮ್ಮ ಬಾಯಿಗೆ ಒಂದು ತಂದು ಬರ್ತೈತೆ. ಪವಿತ್ರ ನೀನು ನಿಮ್ಮ ಮಾತು ಕೇಳಿ ನಮ್ಮ ಮಮ್ಮಿಗೆ ಇಟ್ಟು ಧೈರ್ಯ ಬಂದೈತ್ರಿ. ನಾನು ಹೇಳಿ ನೆಂದಿ ಅದನ್ನು ಕೇಳಿ ನನಗೂ ಭಾಳ ಖುಷಿ ಆಯಿತು. ಈ ವಾಸಿ ಅದನ್ನು ಕೇಳಿ ನನಗೂ ಭಾಳ ಖುಷಿ ಆಯಿತು. ಈಗಾದರೂ ಅಮ್ಮಗೆ ಅದೇ ಧೈರ್ಯ ಹೇಳು. ಅದೇ ಧೈರ್ಯದ ಮ್ಯಾಗನ 4 ಮಂದಿ ಲಗ್ನ, 4 ಮಂದಿ ದೊಡ್ಡವರಾಗಿದ್ದು, 4 ಮಂದಿ ಸಾಲಿ, 10 ಬಾಣ್ಯತನ ಇಲ್ಲಿ ತನ ನುಗ್ಗಿಸಿ ನನಗೆ ಈಗ ದಮ್ ಹತ್ತೈತಿ. ಈಗ ರಟ್ಟಿ ಸೋತಾವು, ಈಗೇನು ನೆಗಲಾರ್ದಂಗೆ ಆಗೈತಿ. ಮಾಡೋದಂಕರು ಎಲ್ಲ ಇಲ್ಲಿ ತನ ಎಲ್ಲ ಏನು ಮಾಡಬೇಕು ಎಲ್ಲ ಮಾಡಿ ಈಗ ಸೋತೀನಂದ್ರೂ ನಾ ಸೋತಂಗಲ್ಲ, ಗೆದ್ದೀನಿ ಅಂತ ತಿಳ್ಕೊತೀನಿ. ಆದ್ರೂ ಜೀವನದಾಗ ಮಾಡಬೇಕಾದ ಕೆಲಸ ಮಾಡಿ ಸರುನು 2 ಬಾಣ್ಯತನ ಮಾಡಿ ಮಾಡ್ತೀನಿ ಇಲ್ಲ ಅಂತಿದ್ದೆ. 2 ಸರುನ್ ಬಾಣ್ಯತನ ಮಾಡಿ ಅಕ್ಕಿ ಮನೆಗೆ ಇವತ್ತ ನಾನು ನಿರಂಬಳಾಗಿ ಕಳಿಸ್ಕೊಟ್ಟಂಗೆ ಆಯ್ತು ನೋಡ್ರಿ. ಎಲ್ಲರದು ಅಷ್ಟೇ ಇರ್ತೈತೆ ರೀ. ಈಗ ಹೋಗೋಣ ಮನೆಗೆ ಹೋಗೋಣ ದಿಗಲ್ ಬಡ್ದಂಗೆ ಆಕತಿ. ಎಲ್ಲರಿಗೂ ಅಳಿಸ್ಬೇಕು, ಎಲ್ಲರಿಗೂ ಇದನ್ನ ಹೇಳ್ಬೇಕಂತ ಮಾತಾಡಕತ್ತಿಲ್ರೆ. ಹೆಣ್ಣಿನ ಜೀವನದಾಗ ಅಷ್ಟೇ ಇರ್ತೈತಿ ನೋಡ್ರಿ. ನಾನು ಹತ್ರ ಅವ್ರು ಹೇಳ್ತಾರೆ ಅನ್ನೋದು, ಅವ್ರ ಹತ್ರ ನಾನು ಹೇಳ್ತಾರೆ ಅನ್ನೋದು, ಒಬ್ರಿಗೊಬ್ರು ನುಂಕ್ಯಂತ ಹೋಗೋದು. ಅನುಮತನೂ ಕೇಳು ತಂದಿಲ್ಲ, ಅನುಮತನೂ ಕೇಳು ಅಣ್ಣ ತಂಬ್ರಿಲ್ಲ. ಏನೋ ಯಾಕಿಲ್ರಿ ಎಲ್ಲದಕ್ಕೂ ನನಗೆ ಯಾಕ ಒಂಥರ ಒಟ್ರಿಸಿ ಬಂದಂಗೆ ಆಕತಿ. ಇವತ್ತು 2 ಖುಷಿನ ತೊಗೊಂಡೋದ್ಲು. ಯಾರು ಹೆಚ್ಚಿಗೆ ಇನ್ನೊಬ್ರು ಮನೆಯಾಗಿದ್ರ ಸನಿಯಲ್ಲೂರು ಹೋಗಿ ಕಳಿಸಿ ಬಿಟ್ಟು ಬರ್ತಿದ್ವಿ. ಮತ್ತು ಏನು ಮಾಡ್ಬೇಕ್ರಿ, ಈಗ ಅಷ್ಟು ಮೇಗ ಬಂದವ್ರಿ. ಸವಿತಾನ್ ಮನೆ ಶನಿವಾರ ದಿನ ಓಪನಿಂಗ್ ಮಾಡಿ ಬುಧವಾರ ದಿನ ಇಲ್ಲಿಗೆ ಬಂದಿವ್ರಿ. ಶುಕ್ರವಾರ ದಿನ ಪೂಜಿತ್ತು. ಈಗ ಮತ್ತೆ 23ಕ್ಕೆ ಆಕಿ ಮನೆ ಆಕಿ ಮಕ್ಳದ್ದು ಜವಳದ ಕಾರಣ ಐತಿ. 25ಕ್ಕೆ ಶ್ರೀದು ಬರ್ತಡೇ ಐತಿ. ಮತ್ತು ಮುಂದೇನೋ 30ಕ್ಕೆ ಅವ್ರ ಊರು ಜಾತ್ರೆ ಐತಿ. ಹಿಂಗೆ ಅಷ್ಟು ಮೇಗ ಅದಾವ್ರಿ. ಮಾಡೋದಂಕರ್ ಮಾಡಬೇಕಲ್ರಿ. ಅವ್ರು ಏನಾರ ಮಾಡಲಿ, ನಾವು ಏನು ಮಾಡೋದೈತೆ ಅದು ಮಾಡ್ಬೇಕ್ರಿ. ಎಲ್ಲರಿಗೂ ನಾ ತ್ರಾಸ ಮಾಡ್ಬೇಕಂತ ಹೇಳಿಲ್ರಿ. ನನಗೂ ಹಂಗೆ ತ್ರಾಸ ಆಗಕತ್ತು. ನೀವು ಹೆಣ್ಣು ಮಕ್ಳು ಕಳಿಸಿಂದ ಯಾವ ತಾಯಿ ತಂದಿಗೆ ಆಗೋದಿಲ್ಲ ಹೇಳ್ರಿ, ಎಲ್ಲರಿಗೂ ಆಗೋದಲ್ಲ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ. ಇದು ನೋಡ್ರಿ ಫ್ರೆಂಡ್ಸ, ನಮ್ಮ ಅಕ್ಕರ ಊರಿಗೆ ಹೋಗಿದ್ರು ನೋಡ್ರಿ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಪಾಪ ಅವರು ಅಷ್ಟಿಷ್ಟ ಮಾಡಿ ಕಳಿಸಿದ್ರಲ್ರಿ, ಎಲ್ಲನೂ ಸೇರಿಸಿ ಈ ಬ್ಲಾಗ್ದೊಳಗೆ ಹಾಕಾಕತ್ತೀನಿ. ಸೊ ಇದು ಅಕ್ಕರ ಊರಂದು ಹೊಲ್ದಂದು ವಿಡಿಯೋ ನೋಡ್ರಿ. ಅವರು ಮಾತಾಡ್ಯಾರ, ನೀವು ನೋಡ್ರಿ. ಒಂದು ಮಾತು ಎಲ್ಲರೂ ಇಷ್ಟಪಡ್ತೀರಿ ಫ್ರೆಂಡ್ಸ. ಹಾಗಾಗಿ ಅವರು ಅಷ್ಟೇ ಮಾಡಿ ಕಳಿಸ್ತಾರೆ ನೋಡ್ರಿ. ನಮ್ಗೆ ಅದೇ ಒಂದು ದೊಡ್ಡ ಸಪೋರ್ಟ್ ನೋಡ್ರಿ. ನಮಗಂತೂ ನಮ್ಮವ್ವ ಬೆನ್ನೆಲು ಬಿದ್ದಂಗೆ. ಹೆಣ್ಣಿನ ಜನ್ಮಿಗೆ ಯಾರಾದರೂ ಒಬ್ಬರು ಸಪೋರ್ಟ್ ಕೊಡೋಕೆ ಬೇಕಾ ನೋಡ್ರಿ ಫ್ರೆಂಡ್ಸ. ಸೊ ಇವಾಗ ಅಕ್ಕರ ಮನೆ ವಾತಾವರಣ ನೋಡ್ಕೊಂಬರ್ರಿ. ಕಸ ಅಂತಾರೆ, ಹಿಂಗೆಲ್ಲ ಇರ್ತಾವೆ ನೋಡ್ರಿ ಹಳ್ಳಿ ಊರಾಗ. ಹಾಡಾಗ ಹೇಳ್ಬೇಕು ಮಾತಾಡ್ಬೇಕು ಅನ್ನೋದು ಭಾಳ ಐತ್ರಿ ನನಗೂ. ಈ ಸದ್ಯೊಂದು ಹಂಗೆ ಹೋಗ್ಬೇಕನ್ನೋ ಅವಸರ ಐತಿ. ಈಗ ಬಂದೀನಿ ಈಗ ಹೋಗ್ಕೇನಂತಾಳ. ಮತ್ತು ಏನು ಮಾಡ್ಬೇಕ್ರಿ, ಕೆಲಸ ಇರ್ತಾವೆ ನೋಡು. ನೋಡ್ರಿ ಇದು ನಮ್ಮಲ್ಲಿ ಸೀತಾಫಲ ನಮ್ಮ ಮನೆ ಮುಂದೆ ನೋಡ್ತೀರಿ. ಇಲ್ಲಿ ಸುಜಾತಾರಲ್ದಾಗ ಸೀತಾಫಲ ಹೆಂಗದ ನೋಡ್ರಿ. ಕಾಯಿ ಗೊನಿ 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 ಈಗ ರೀ ಗಿಡದಾಗ ಮನಾರ್ ಕಾಯಿ ಆಗ್ಯಾವ್ರೆ. ಮೇಗ ತೋರಿಸಿದ್ನಲ್ರಿ. ಅಯ್ಯೋ ಈಗ ರೀ ಇದು ಸೌತಿ ಬೆಳ್ಳಿ ನೋಡ್ರಿ. ಸೌತಿ ಬೆಳ್ಳಿ ಹೊಲ ಎಲ್ಲ ಒಂದು ರೌಂಡ್ ಹಾಕ್ಕೊಂಬಂದಿ ನೋಡ್ರಿ. ಸೀತಾಫಲ ಕಾಯಿ ನೋಡ್ತೀರಿ ಇನ್ನೊಂದ್ಸಲ ನೋಡ್ರಿ ಹೆಂಗೆ ಗೊನಿ 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 ಕಾಯಿ ಹೆಂಗದ ನೋಡ್ರಿ. ಈಗ ರೀ ಪೂರ್ತಿ ಗಿಡ ತುಂಬ ನೋಡ್ರಿ ಇಷ್ಟು ಫಲ ಬಿಟ್ಟೈತಿ ನೋಡ್ರಿ ಈ ಸೀತಾಲ. ನೀವೇನೋ ಸೀತಾಫಲ ಅನ್ನಂತ ಏನೋ ಹೇಳಿರಂತ್ರಿ, ನಾವು ಅದೇ ಅನ್ಕೋತೀವಿ. ಸೀತಾಫಲ ಹಣ್ಣನ ಅಂತೀವ್ರಿ. ಇವು ಇದು ದಾರಿಗೆ ಬಂದೈತಿ ನೋಡ್ರಿ ಸದ್ದಿ. ಅವ್ರು ನಮ್ಮ ಗಿಡದಾಗ ಅದಾವು, ನಾನು ಹರಿಯಂಗಿಲ್ಲ ಈಗ. ಹಬ್ಬ ನೋಡ್ರಿ, ಪ್ಯಾಟಿ ಊರಾಗ ಒಂದು ಊರು ಸಿಗಂಗಿಲ್ಲ ರೀ. ಮನೆ ಶ್ರಾವಣದ ನಮ್ಮ
ಹಳ್ಳ್ಯಾಗನ ಸಿಗಂಗಿಲ್ಲ. ಸುಜಾತಾರಲ್ದಾಗ ಹೂ ನೋಡ್ರಿ ಇದು ದಾಸ್ಯಾಳ ಗಿಡ ಹೂ ಹೆಚ್ಚಾಗಿ ಮಲಗೈತಿ ನೋಡ್ರಿ. ಆ ಮ್ಯಾಗಿರೋದು ಒಂಥರ ಹೂ ಬೇರೆ ರೀ ನೋಡ್ರಿ. ಹಾಯ್ ಬಂಗಾರ, ಹೂವ ಬಂಗಾರ. ನಂದೇನು ಪುಣ್ಯ ಅಂತೀರೋ ನಶೀಬ್ ಅಂತೀರೋ, ಇದು ಫೋನ್ ನೋಡ್ರಿ. ಒಂದಿನ ಫೋನ್ ಬಂದಿತ್ತು ರೀ ಜವಳಕ್ಕೆ ಹೋಗೋದಕ್ಕಿಂತ ಮುಂದಾಗ ನೋಡ್ರಿ. ಶ್ರೀಯರ್ ಜವಳಕ್ಕೆ ಹೋಗೋದಕ್ಕಿಂತ ಮುಂದಾಗ ಫೋನ್ ಬಂದಿತ್ತು. ಫೋನ್ ಮಾತಾಡಿ ಕಟ್ಟಿ ಮ್ಯಾಗಿಟ್ಟು ಒಳಗೆ ಹೋಗಿನಿ ರೀ. ಒಳಗೆ ಹೋಗಿ ನಾನು ಹಿಂಗೆ ಬರೋದ್ರಾಗ ಮಳೆ ಚಲುವಾಯ್ತು. ನನಗೆ ಅದು ಫೋನ್ ಕಟ್ಟಿ ಮ್ಯಾಗಿಟ್ಟು ನನ್ನ ಲಕ್ಷಣನ ತಲೆಯಾಗ ಇದ್ದಿಲ್ಲ. ತಲೆಯಾಗ ಹಿಂಗೆ ಮಾಡಿ ಮಳೆ ಯಪ್ಪು ರೋಡ್ ನೋಡೋ ಯಪ್ಪ ಎರಡು ಕಡೆ ನೀರು ತುಂಬಿ ಹೊಂಟೈತಿ ಮನೆ ಮುಂದೆ ಅಂತೇಳಿ ನೀರಿನ ಕಡೆ ಕ್ಯಾಲಾಗಿ ನೀರು ನೋಡಿದೀನಿ ರೀ. ಇನ್ನು ಆತು ಬಿಡ ಕಡೆ ಕರೆಂಟು ಅದು ಟಿ ವಿ ಬಂದಾತು. ನಾನು ಯೂಟ್ಯೂಬ್ ನೋಡಿದ್ರೆ ಆತಂತ ಫೋನ್ ನೆನೆಸ್ಕೊತೀನಿ ರೀ. ಫೋನ್ ಇಲ್ಲ. ಅಯ್ಯವ್ವ ನಾ ಫೋನ್ ಎಲ್ಲೇ ಇಟ್ಟಿನವ, ನನ್ನ ಫೋನ್ ಇಲ್ಲ ಅನ್ನೋದ್ರಾಗ ತಗಡಿನ ಮ್ಯಾಗ ಇಟ್ಟಿನಿ ಅಂತ ನೆನಪಾತ್ರಿ. ಹೋಗಿ ನೋಡ್ತೀನಿ ಕ್ಯಾಪ್ ಇತ್ತು ಫುಲ್ಲು ನೀರು ರೀ. ಏನು ಮಾಡಲಿ ಅಂತ ಆಗಿಂದಾಗ ಅದು ಕ್ಯಾಪ್ ತೆಗೆದು ಉಚ್ಚಿ ಒರೆಸಿ ಹೊರಗೆ ಓಡಿ ಆದಿನಿ ರೀ. ಓಡಿ ಹುಡುಗರು ಕೇಳಿದ್ರಾಗ ಜಾಡ್ಸ್ಯಮ್ಮ ಒರೆಸ್ಯಮ್ಮ ಅಂದರು. ಒರೆಸಿದೆ ಜಾಡಿಸಿದೆ. ಅದೇನು ಆಟ ಪಾಲಿಲ್ಲ ರೀ ನನಗೆ. ಆಟ ಪಾಲಿಲ್ಲ. ಹಂಗೆ ಟಿ ವಿ ಅಂಗಡಿ ಫೋನಿನ ಅಂಗಡಿ ತೊಗೊಂಡು ಹೋದೆ. ಅವ್ರು 2 ದಿನ ಬಿಟ್ಟು ಭಯ ಮಾಡಿಡ್ತೀವಿ ಅಂದ್ರೆ 2 ದಿನ ಯಾಕ್ರಿ 8 ದಿನ ಹೋಯ್ತು ನೋಡಿ ಮಾಡಿದ ಆಗಂಗಿಲ್ಲ ಅಂದ್ರಿ. ಆಗಂಗಿಲ್ಲ ಅಂದ್ರೆ ಹಂಗೆ ಮಾಡಬೇಡ ಯಪ್ಪ, ನನಗೆ ಅದು ಇರ್ಲಿಕ್ಕಂದ್ರೆ ಜೀವನ ಇಲ್ಲ ನಂಗೆ ಆಗೈತೆ ಅಂದೆ. ಆದ್ರೆ ಆಗಂಗಿಲ್ಲ ರೀ ಅಮ್ಮ ನಾನರೇನು ನೋಡ್ರಿ ಹತ್ತಿಕಾಯಿ ಹೆಂಗದಾವು ಬೇಕಂತ ಮಾಡ್ತೀನಿ ಅಮ್ಮ. ಆಗೋದಿಲ್ಲ ಅದು ಒಳಗೆ ಫುಲ್ ನೀರುಂಡು ಅದಕ್ಕೇನೋ ಅಂತಾರಲ್ರಿ ಕರಿದು ಅದು ಹೋಗೈತಿ. ಬ್ಯಾಟ್ರಿ ನೀರು ಉಂಡೈತಿ ಅಂದ. ಆತು ಬಿಡು ಅಂತೇಳಿ ನೋಡ್ರಿ ನಮ್ಮ ಟಿ ವಿ ಜಗು ಅಂತದನ ತಮ್ಮ ನನ್ನ ಫೋನ್ ಹಿಂಗೆ ಆಗೈತಿ, ನಂದು ಅರ್ಧ ಜೀವ ಹೋದಂಗೆ ಆಗೈತಪ್ಪ ಇದ್ರಾಗ ಅಂತ ಹೇಳಿದೀನಿ ರೀ. ಹೇಳಿದ ಮ್ಯಾಲೆ ನೋಡ್ತೀನಿ ತಾಯಕ್ಕಂತೆ ತೊಗೊಂಡು ನೋಡಿದೀನಿ ರೀ. ನೋಡಿ ಏನು ಮಾಡಿದ್ನ ಏನಿಲ್ಲ ನೋಡ್ರಿ. ಒಂದು ತಟ್ಟಗೆ ಒಂದು 5-10 ನಿಮಿಷ ಕೈಯಾಗ ಫೋನ್ ತೊಗೊಂಡು ರಿಪೇರಿ ಮಾಡಿದೀನಿ ರೀ. ಫೋನ್ ಚಲೋ ಆಗೈತಿ ನೋಡ್ರಿ. ನನ್ನ ನಸೀಬ್ ಅಂತೀರೇನು, ನಾನು ಆರ್ಡ್ರ್ ಮಾಡಿ ಫೋನ್ ತರಿಸ್ಕೋಬೇಕು. ನೋಡ್ರಿ ಕಾಯಿ ಹೆಂಗದ ನೋಡ್ರಿ ಹತ್ತಿಕಾಯಿ ಹಂಗೆ ಈಗ ಇಷ್ಟಿಷ್ಟ. ಓ ಹ್ಞೂ ನೋಡ್ರಿ ಕಾಯಿ ಹಂಗೈತಿ ಒಳಗೆ. ನಾನು 10-15 ದಿನ ಒಟ್ಟು ವಿಡಿಯೋ ಮಾಡಿದ್ದಿಲ್ಲ ರೀ. ನನಗೂ ಏನೋ ಬಿಟ್ಟಿನಿ ಏನೋ ಕಳ್ಕೊಂಡಿನಿ ಅನ್ನಂಗಾಗಿತ್ತು. ಇದು ಆಗಲ್ ಬೇಳೆ ನೋಡ್ರಿ. ಇಲ್ಲಿ ಐತಿದು ಕಂಡಪಟ್ಟಿ ಕಾಯಿಗೆ ದೊಡ್ಡ ಬೇಳೆ ಐತಿ. ಅವರು ನೋಡಿಲ್ಲ ಹರ್ಕೊಂಡಿಲ್ಲ. ಕಾಯಿ ಏನು ಕಣ್ಣು ಹರಿದ್ರೆ ಒಂದು ಕಿಲೋ ಕಾಯಿ ಹಾಕವ್ರಿ. ಈಗ ನಾನು ಹರಿಯಕ್ಕೆ ಹೋಗಿಲ್ಲ. ಇದು ನೋಡ್ರಿ ಸೌತಿ ಬೇಳೆ ನೋಡ್ರಿ. ಇದು ಸೌತಿ ಬೇಳೆ ಸುಮ್ಮ ಹಾಗೆ ಕಾಲುವೆದಾಗ ಹಾಕಂಗೆ ಹಾಕ್ಯಾಳ್ರೆ. ಸೌತಿ ಬೇಳೆ ಊರು ಮುಂದಿಂದು ಕಾಯಿ ಆದಂಗೆಲ್ಲ ಹರ್ಕೊಂಡು ತಿಂದಾರನ. ಕಾಯಿ ನನಗಂಕರು ಒಂದು ಕಾಣಿಸಲ್ಲ ರೀ. ನಾನು ಆಸೆಕ್ಕ ಸೌತಿಕಾಯಿ ತಿನ್ನೋದಕ್ಕೆ ನೋಡಕ್ಕೆ ಬಂದೀನಿ. ಹ್ಞೂ ನನಗೇನು ಹಸು ಭಾಳ ಇಲ್ಲ. ನೀ ನಡಿ ಮಾಡಿ ನಡಿ ಬಂದೆ. ಭಾಗ್ಯ ಏನದ 2 ಸಾಲ ತಗೊಂಡ್ ಹೊಂಟ್ರೇನ? ಮತ್ತು ಆ ಕಡೆ ಅವು ಇಲ್ಲೊಂದು ಆಗೈತೆ ನೋಡಿ. ಅವನ್ನ ಸುತ್ತಿನ ಹರಿದು ಆ ಬೀಜಕ್ಕೆ ಒಟ್ಟು ಮುಟ್ಟಿಸ್ಬಿಡ್ದಾನ ಅದನ್ನ. ಇಲ್ಲೊಂದು ಆಗೈತೆ ನಿಮಗೆ ಹೂವು ಭಾಳ ಬಿಟ್ಟಾರ. ಇಲ್ಲೊಂದು ಆಗೈತೆ ನೋವ. ಹಂಗ ಅವು ಕಾಯಾಗಿ ಅವೇ ಇದು ಹಾಕವನು ಹತ್ತಿ ಇಲ್ಲಿದೊಂದು ಹತ್ತಿ ನೀನು ಬಿಟ್ಟಿದ್ದಾನ ಅದು ಕೆಂಪಾಗೇ ಬಿಡ್ತಾವ ನಾವು. ಕೆಂಪಾಗಿ ಹಂಗೆ ನಿನ್ನೆ ಬಿಟ್ಟಿದ್ದು ಹರಿದು ಬಿಡ್ಬೇಕು ಅವನ್ನ. ಇದು ನೋಡ್ರಿ ಫ್ರೆಂಡ್ಸ, ಸೃಷ್ಟಿಯರು ಕೂಡ ನೆರಬೆಂಚಿಗೆ ಹೋಗಿದ್ರಿ. ಅದಾದ್ಮ್ಯಾಗ ಸೊ ಅವರು ಗೋವಾಕ್ಕೆ ಹೋದ್ರಿ ಫ್ರೆಂಡ್ಸ. ಮತ್ತು ನಮ್ಮ ಆಂಟಿಯರು ಅಂದ್ರೆ ನಮ್ಮ ತಾಯಿಯವ್ರ ತಂಗಿ ಮಗಳು ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ. ಅವಾಗ ಸೃಷ್ಟಿನೂ ಅಲ್ಲೇ ಇದ್ರು ನೋಡ್ರಿ. ರತ್ನೂ ಬಂದಿದ್ರು ನೆರಬೆಂಚಿಗೆ. ಅವಾಗಿಂದ ವಿಡಿಯೋ ರೀ ಇದು. ನೀ ಮಾತಾಡ್ರತ್ನ ಆಂಟಿ. ನೆರಬೆಂಚಿಗೆ ಬಂದ್ಯಾ ನೋಡ್ರಿ. ಇವು ಹತ್ತಿ ಹೂವು ಹರ್ಕೊಂಬಂದ ನಮ್ಮ ಮಾಮ ಮುಂಜಾನೆ ಹೇಳೋಣ. ಇವು ಹತ್ತಿ ಬೀಜ ತೆಗಿಬೇಕತ್ತಿ. ಇವು ಗಂಡ
ಗಂಡು ಬೀಜ ತೆಗೆದು ಒಳ್ಳಿ ಅದು ಹಿಂಗ ಇದ್ರಾಗ ಸಾಣಿಸಿ ಒಳ್ಳಿ ಹಣ್ಣು ಹೂವಿಗೆ ಹಚ್ತಾರಂತ್ರಿ. ನಮ್ಮ ಕಡೆ ಅಂತ ಹಚ್ಚಿಲ್ರಿ, ಇವು ಬೇರೆ ಹೋದಾವು ಕ್ರಾಸಿಂಗ್ ಹತ್ತಿ ಹತ್ತಿವು. ನಮ್ಮ ಕಡೆ ಅಂಕ ಇಂಥವು ಗೊತ್ತಿಲ್ಲ. ದೊಡ್ಡ ದೊಡ್ಡವರು ಉಡ್ತಾರಲ್ಲ ಅಂತ ಬಟ್ಟಿಗೆ ಉಪಯೋಗ ಆಗತ್ತಂತ. ಸಣ್ಣದ್ದು ಸಣ್ಣದಿಲ್ಲ, ಸಣ್ಣದು ನಾವು ಇಂಥ ಉಡ್ತೀವಿ. ಹತ್ತಿನ ದೊಡ್ಡ ಸಣ್ಣದು ಅಂತಿರಲ್ಲ. ಇದು ಕಾಸ್ಟ್ಲಿ ಐತಿ. ಚಲೋ ಕಾಟನ್ ಅಂತಾರಲ್ಲ. ಈ ಹತ್ತಿಲೆ ಪ್ಯೂರ್ ಕಾಟನ್ ಆಕೈತಿ ಅಂತ ನೋಡ್ರಿ. ಹುಡು ಹತ್ತಿ ಶ್ರೀಮಂತರು ಹುಡು ಹರಿದತ್ತಿವು. ಮಾಮ ಹೇಳಿದ ನನಗೆ, ನಿಮ್ಮ ಮಾಮ ಹೇಳಿದ. ನಮ್ಮ ಕಡೆ ರೇಷ್ಮೆ ಬೆಳಿತಾರೆ. ಹಾಕ್ದೇನ ಈಗ ಇನ್ನ ಅದು ನಮ್ ತೋಟವ ಚಾ ಕುಡಿ ಅಂದ್ರ ನಿಂತ ಅಡಿಗೆ ಬಿಡು. ಬಾ ನೀ ಬಾ. ಅಲ್ಲಿ ಹೂವ ಹರಿದು ಅವನ ಬೀಜ ತೆಗೆದು ಸಾಣಿಸಿ ಪುಡಿ ಮಾಡಿ ಸಿರಂಜಾಗ ತುಂಬಿದ್ರಲ್ರಿ. ಈಗ ಅವನ್ನ ಹತ್ತಿ ಗಿಡಕ್ಕೆ ತಡ್ಸಾಕ ಬರ್ತಾರತ್ ನೋಡ್ರಿ. ನನಗೂ ಗೊತ್ತಿಲ್ಲ, ನಾನು ಇಷ್ಟು ದಿನ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರು ನಮಗಿದು ಗೊತ್ತಿಲ್ಲ. ನಮ್ಮೂರ ಕಡೆ ಹಾಕಲ್ಲ. ತಡ್ಸೋದತ್ತ ಹೆಂಗೆ ತಟ್ಟಿಸ್ತಾರ ನೋಡೋಣ ಬರ್ರಿ. ನಮ್ಮ ಕಡೆ ಇದು ಹಾಕದೇ ಇಲ್ಲ. ಇದು ಕ್ರ್ಯಾಕ್ ಹತ್ತಿ ಅಂತ. ಹೆಂಗೆ ತಟ್ಸೋದವ ಹೂವನ? ಈಗ ಹಿಂಗ್ ತಳ 3 ಪಕಳಿ ಬಂದಿರ್ತಾವ. ಇದ್ರ ಗತೆ 3 ಪಕಳಿ ಬಂದಿರ್ತಾವ. ಅವನ್ನ ಹರಿಬೇಕು. ಹರಿದು ಇವು ಹೂವ ನಿಂಗೆ ಚಂದಿ ಚೂಟಿ ಬರೀ ಮುಟ್ಟಿಸೋದನ ಅದಕ್ಕೆ. ಈಗ 3 ಇದು ಎಲ್ಲಿ ಬಂದಾವ? ಬೇಲದ ಮಮ್ಮಿ ನಂಗೆ ಇವು ಗೊತ್ತವ ಮಾಡು. ಅವ್ನು ಹರಿಬೇಕನ್ ಬಿಡ್ಕಿನ? ಹರಿದು ಹೂವನ ಹರಿಬೇಕನ ಅವನು? ಈಗ ಇವೇ ಏನಕ್ಕ ಇವು ಕಾಯಕ್ಕ ಅವನು? ಕಾಯಕ್ಕ ಇದ್ರ ಗತೆ ಹಾಕು. ಚಟ್ನಿ ಮಾಡಕ್ ಬರಲ್ಲಲೇ. ನಿನಗ್ ಮಾಡಕ್ ಬರಲ್ಲ. ಏ ಬಿಡು ಮಮ್ಮಿ ನಾ ಇಬ್ರು ಬಿಡ್ರಿ, ಇಬ್ರು ಕೈ ಬಿಡ್ರಿ. ನಂಗೆ ಮಾಡಕ್ ಬರ್ತೈತಿ. ಸಿನ್ನು ಇನ್ನು ಕೈ ಬಿಡು. ಅವು ಹರಿದಿದ್ದು ಗೊತ್ತಾಗಲ್ಲ ಹಿಂದಗಡೆ. ಏ ಬಿಡು. ಇವು ಎಲ್ಲಿ ಹೋದ್ರು ಬಡ್ದಾಡ್ ನೋಡ್ರಿ ಇವು ಎರಡು. ಮಮ್ಮಿ ನೋಡ್ ಮಮ್ಮಿ ಹೆಂಗ್ ಮಾಡಕತ್ತಾಳ. ಒಂದ್ ಗಿಡಕ್ಕೆ 2-3 ಆಗಿರ್ತಾವ ನೀವು. ನೀರು ಜಾಸ್ತಿ ಬೇಕು ಈ ಗಿಡಕ್ಕೆ. ನೀರ ಬಿಟ್ಟಿಲ್ಲ ನೀವು. ಕೆನಾಲ್ಕ್ ನೀರು ಬಂದ್ರಲ್ಲ ಚಲೋ ಆಗ್ತ. ಕೌಡಿ ಮುಟ್ಟಿ ನೋಡಿ. ಬರೇ ಒಟ್ಟು ತುದಿ ಮುಟ್ಟಿಸಿ ಬಿಡುದನ. ಅವರು ಮತ್ತು ಊರಿಗೆ ಹೋಗೋತ್ನ್ಯಾಗ ಬಸ್ ಸ್ಟ್ಯಾಂಡ್ದಾಗಿಂದು ಶಾರ್ಟ್ಸ್ ವಿಡಿಯೋಕ್ಕೆ ಅಂತೇಳಿ ಇಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿದ್ರಿ. ಹಂಗಾಗಿ ಇದು ಉದ್ದದ ಬರತ್ತದ. ರತ್ನ ಮತ್ತು ಅವ್ವ ಚಂದಾಗ ವಿಡಿಯೋ ಮಾಡಿ ಕಳ್ಸಿದ್ದಾರ್ರಿ. ನನಗಂತೂ ವಿಡಿಯೋ ಇನ್ನೂ ಇಷ್ಟ ಕಳ್ಸಿರಲ್ಲಪ್ಪ, ಇನ್ನೊಂದು ಚೂರು ಮಾಡಬೇಕಾಗಿತ್ತು ಅಂತ ಅನಿಸಿತ್ತು. ಎಷ್ಟು ನೋಡಿದ್ರು ಇನ್ನೂ ಸಾಕಾಗಲಿ ಅಂತ ಅನ್ನಿಸ್ಲಿಲ್ಲ ನೋಡ್ರಿ. ಎಡಿಟಿಂಗ್ ಮಾಡಾಗ ನಾ 20 ನಿಮಿಷದ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ 20 ನಿಮಿಷನೂ ಕೂಡ ಫುಲ್ ವಿಡಿಯೋ ನೋಡೇ ಎಡಿಟ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀನಿ. ಈ ಥರ ವಿಡಿಯೋ ಬೇಕಾಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಬಾಯ್.